Namaste. So please confirm the clarity of video as well as audio. Once it is clear, we can begin with our class. ದಯವಿಟ್ಟು ವಿಡಿಯೋ ಮತ್ತು ಆಡಿಯೋ ಕ್ಲಾರಿಟಿಯನ್ನು ಕನ್ಫರ್ಮ್ ಮಾಡಿ. ಕನ್ಫರ್ಮ್ ಆದ ತಕ್ಷಣ ನಾವು ಚರ್ಚೆಯನ್ನು ಮುಂದುವರಿಯಬಹುದು. So I am waiting for your confirmation. Good evening. Good evening, Chandana. Good evening. Okay. So people are ready to join. Once they join, we will continue with our class. Okay. Good evening, Ritisha. Good evening. We will wait for another 2 to 3 minutes, maximum 3 minutes, then we can proceed with our class. ನಾವಿನ್ನ ಒಂದು ಓಕೆ ಆಡಿಯೋ ಮತ್ತು ವಿಡಿಯೋ ಎರಡು ಕ್ಲಿಯರ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ತಿದ್ದಾರೆ. ಹೆಚ್ಚು ಅಂತಂದರೆ 3 ನಿಮಿಷ ಕಾಲ ವೆಯ್ಟ್ ಮಾಡೋಣ. ಓಕೆ, ಪ್ಲೀಸ್ ಕನ್ಫರ್ಮ್ ಹೂ ಎವರ್ ಜಾಯ್ನಿಂಗ್ ದಿ ಲೈವ್. ಯಾರ್ಯಾರೆಲ್ಲ ಜಾಯಿನ್ ಆಗ್ತಾ ಇದ್ದೀರಾ ತಮ್ಮ ಹೆಸರನ್ನು ಟೈಪ್ ಮಾಡಿ ತಿಳಿಸಿ, ಕನ್ಫರ್ಮ್ ಮಾಡಿ. Only 2 people are confirmed their participation, mentioned their name. There are 3 more people, I don't know their names. ಈಗ 5 ಜನ ಲೈವ್ಗೆ ಬಂದಿದ್ದಾರೆ, 2 ಮಾತ್ರ ಹೆಸರನ್ನು ತಿಳಿಸಿದ್ದಾರೆ, ಇನ್ನು 3 ಜನಕ್ಕೆ ಯಾರು ಗೊತ್ತಿಲ್ಲ. We don't know who they are. Please confirm. ಹರ್ಷವರ್ಧನ, ಓಹೋ ಚೆನ್ನಾಗಿದೆಯೇನಪ್ಪ ಹರ್ಷವರ್ಧನ. ಏನೋ ಗ್ರಾಚಾರ ಇಷ್ಟು ದಿವಸ ಆದ್ಮೇಲೆ ಬಂದಿದೆಯಲ್ಲೇ. Okay, we are joined with 5 people. 2 more people are yet to confirm their name. Maximum we will be waiting for another 1 minute. ಓಕೆನಪ್ಪ, ಕ್ಲಾಸ್ ಕೇಳಿಸ್ಕೊ, ಇರಲಿ. ಓಕೆ, yes, I am waiting for the confirmation of participants. Whoever joining live session, please confirm your name. Okay, see, the success of this class is always depends upon participation of viewers. ನೀವು ಯಾವ ರೀತಿಯಾಗಿ ಆಸಕ್ತಿಯಿಂದ ಭಾಗವಹಿಸ್ತೀರಾ ಅದೇ ರೀತಿಯಾಗಿ ತರಗತಿಗಳಿರ್ತವೆ. ನೀವು ಆಸಕ್ತಿ ಇಲ್ದಿರ ಏನು ಕಾಲಹರಣ ಮಾಡಲಿಕ್ಕೆ ಅಂತೂ ಲೈವ್ ಕ್ಲಾಸ್ಗಳಿಗೆ ಜಾಯಿನ್ ಆಗಬೇಡಿ. ತುಂಬ ತಿಳ್ಕೋಬೇಕು, ವಿಷಯವನ್ನು ಅರ್ಥಕೋಬೇಕು, ಆ ಥರ ಇದ್ದರೆ ಮಾತ್ರ ಲೈವ್ ಕ್ಲಾಸ್ಗಳಿಗೆ ಜಾಯಿನ್ ಆಗಿ. I repeatedly says, we are not just worried about getting 100 marks out of marks in the board exam. Our target is something different. Birthday by join ಆಗಿದ್ದಾನಪ್ಪ. So we have joined with Sai Charan. Today he is celebrating his birthday. Please wish him many more happy returns of the day. Sai Charan. Okay, I'm just saying something. We are not just getting ready for the board exam, which is expected to happen in the month of April or first week of May. First week of April or maybe last week of March. That's where we probably expect exam. We are not worried about that exam. So getting out of marks is not at all a big deal. So we are hoping for performing better and attending all the questions which will be asked in all the competitive exams which are conducted either by the state government as well as central government. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ,
ಏನು ಮಾರ್ಚ್ ತಿಂಗಳ ಕೊನೆಯ ವಾರ ಅಥವಾ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ನಡೀತಕ್ಕಂತಹ ವಾರ್ಷಿಕ ಪರೀಕ್ಷೆಗಳಲ್ಲಿ 100ಕ್ಕೆ 100 ಮಾರ್ಕ್ಸ್ ಪಡ್ಕೊಳ್ಳೋದಕ್ಕೆ ನಾವು ತಯಾರಿ ನಡೆಸ್ತಾ ಇಲ್ಲ. ಅದು ತುಂಬ ಸರಳವಾದ ಕೆಲಸ. ಅದಕ್ಕಿಂತ ದೊಡ್ಡದಾದ ಗುರಿ ಏನಂತಂದರೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡೆಸ್ತಕ್ಕಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಅವ್ರು ಕೊಡ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನಾವು ಉತ್ತರಿಸ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋದ ನಿಟ್ಟಿನಲ್ಲಿ ನಾವು ಈ ತರಗತಿಗಳನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಶ್ರದ್ಧೆಯಿಂದ ಪಾಠಗಳನ್ನು ಕೇಳಿಸ್ಕೊಳ್ಳಿ. ಒಳ್ಳೆಯ ರೀತಿಯಾದ ರಿಸಲ್ಟ್ ಜೊತೆಗೆ ಭವಿಷ್ಯದಲ್ಲೂ ಕೂಡ ಎಲ್ಲ ಪರೀಕ್ಷೆಗಳನ್ನು ಪಾಸ್ ಮಾಡ್ತಕ್ಕಂಥ ಶಕ್ತಿ ತಮಗೆ ಬರ್ತದೆ. Okay, so with these few words, let's begin our class. In the previous class, we had a detailed discussion on basic concepts of geography. We also discussed about cultural heritage of India, as well as all the different names which are associated with our beautiful nation India. ಈ ಇಂದಿನ ತರಗತಿಯಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಎಲ್ಲ ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ಸವಿಸ್ತಾರವಾದಂತಹ ಒಂದು ಚರ್ಚೆಯನ್ನು ಮಾಡಿದ್ದೀವಿ ನಾವು. ಅದೇ ರೀತಿಯಾಗಿ ಭಾರತದ ಏನು ಸಾಂಸ್ಕೃತಿಕ ವೈವಿಧ್ಯತೆಯಲ್ಲಿ ಏಕತೆ ಅಂತ ಏನು ಹೇಳ್ತಾರೆ ಆ ವಿಷಯವಾಗಿ, ಅದೇ ರೀತಿಯಾಗಿ ಏನು ಭಾರತಕ್ಕೆ ಯಾವ ವಿವಿಧ ಹೆಸರುಗಳಿಂದ ಕರೀತಾರೆ, ಆ ಹೆಸರುಗಳು ಯಾವ ರೀತಿಯಾಗಿ ಬಂದವು, ಈ ವಿಷಯಗಳನ್ನು ನಾವು ಈ ಹಿಂದಿನ ತರಗತಿಯಲ್ಲಿ ತಿಳಿದಿದ್ದೇವೆ. ಈ ತರಗತಿಯಲ್ಲಿ ನಾವು ಮುಖ್ಯವಾಗಿ ಭಾರತ ಭೌಗೋಳಿಕವಾದ ಸ್ಥಾನಮಾನ, ಭಾರತದ ಭೌಗೋಳಿಕ ಸ್ಥಾನಮಾನ ಮತ್ತು ಭಾರತದ ಗಾತ್ರ ಎಷ್ಟಿದೆ, ಅಕ್ಷಾಂಶಗಳು ಮತ್ತು ರೇಖಾಂಶಗಳು, ಭಾರತ ಯಾವ ಅಕ್ಷಾಂಶಗಳ ಮಧ್ಯೆ ಮತ್ತು ಯಾವ ರೇಖಾಂಶಗಳ ಮಧ್ಯೆ ಬರ್ತದೆ, ಈ ವಿಷಯಗಳನ್ನು ಮುಖ್ಯವಾಗಿ ತಿಳಿದಿದ್ದೇವೆ. ಸಾಧ್ಯ ಆದ ಪಕ್ಷದಲ್ಲಿ ಭಾರತಕ್ಕೆ ಇರತಕ್ಕಂತಹ ನೆರೆಹೊರೆಯ ದೇಶಗಳ್ಯಾವುವು, ಭಾರತಕ್ಕಿರುವ ನೆರೆಹೊರೆಯ ದೇಶಗಳ್ಯಾವುವು, ಯಾವ ದೇಶಗಳು ಗಡಿ ಭೂಭಾಗವನ್ನು ಭಾರತದ ಜೊತೆ ಹಂಚ್ಕೊಂಡಿದ್ದಾವೆ, ಜೊತೆಗೆ ಯಾವ ದೇಶಗಳು ಜಲಗಡಿಯನ್ನು ಭಾರತದ ಜೊತೆ ಹೊಂದಿದ್ದಾವೆ, ಈ ರೀತಿಯಾದಂತಹ ವಿಷಯಗಳನ್ನು ನಾವು ತಿಳಿಯತಕ್ಕಂಥ ಒಂದು ಪ್ರಯತ್ನವನ್ನು ಈ ತರಗತಿಯಲ್ಲೇ ಮಾಡಲಿದ್ದೇವೆ. ಓಕೆ, ಐ ಹೋಪ್ let me translate. In this class, what we will be intended to learn is we will be understanding about geographical location of India, size of India, latitudinal as well as longitudinal extension of India. Most probably we may also learn about neighboring countries of India, both countries which share a land boundary as well as sea boundary. These are all the details we will be mainly focusing, maybe another about 60 odd minutes. If time allows and we may are well on time, we may also see few memory tricks related to remembering all the numbers and statistics which are there in this area. Okay, let's begin with geographical location of India. We need to understand India is entirely located in northern hemisphere. As I already informed in the previous class, the 0 degree equator which divides Earth into two hemispheres. Those two hemispheres are northern hemisphere and southern hemisphere. India is completely located in northern hemisphere. When we look at India based on longitudes, we are located in eastern hemisphere. Now let me put it in a different manner. India is located in northern hemisphere and eastern hemisphere. ಭಾರತವು ಉತ್ತರಾರ್ಧಗೋಳದಲ್ಲಿ ಇದೆ. ಅದೇ ರೀತಿಯಾಗಿ ರೇಖಾಂಶಗಳ ಆಧಾರದ ಮೇಲೆ ಏನು 0 ಡಿಗ್ರಿ ರೇಖಾಂಶ GMT ಆಧಾರದ ಮೇಲೆ ನೋಡೋದಾದರೆ ಭಾರತ ಪೂರ್ವಗೋಳದಲ್ಲಿದೆ. ಓಕೆ, ಭಾರತ ಉತ್ತರ ಮತ್ತು ಪೂರ್ವಗೋಳದಲ್ಲಿದೆ. ಯಾಕೆ ಈ ಉತ್ತರಗೋಳ ಮತ್ತು
ಪೂರ್ವಗೋಳ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು ಅಂತಂದರೆ, ಭಾರತದ ಅಕ್ಷಾಂಶಗಳನ್ನು ನಾವು ಗುರುತಿಸಬೇಕಾದ್ರೆ ಭಾರತದ ಅಕ್ಷಾಂಶಗಳಿಗೆ ಸಂಬಂಧಿಸಿದಂಥ ಯಾವುದೇ ಪ್ರಶ್ನೆ ಬಂದರೂ ಕೂಡ ಅಕ್ಷಾಂಶದ ಪಕ್ಕದಲ್ಲಿ ಉತ್ತರ ಅಕ್ಷಾಂಶ ಅಂತಲೇ ಇರಬೇಕಾಗ್ತದೆ, ಎನ್ ಅಂತ ಇರ್ತದೆ ಸಾಮಾನ್ಯವಾಗಿ. ಅದೇ ರೀತಿಯಾಗಿ ಭಾರತದ ಏನು ರೇಖಾಂಶಗಳ ಬಗ್ಗೆ ಬಂದಾಗ ಸಾಮಾನ್ಯವಾಗಿ ಪೂರ್ವ ರೇಖಾಂಶ ಅಂತಲೇ ತೋರಿಸ್ತದೆ. ಮುಖ್ಯವಾಗಿ ಅದನ್ನು ಇ ಅನ್ನುವ ಅಕ್ಷರದಿಂದ ತೋರಿಸ್ತಾರೆ ರೇಖಾಂಶದ ಪಕ್ಕದಲ್ಲಿ. ನಾನು ಮತ್ತೊಂದು ಸಲ ಸ್ಪಷ್ಟಪಡಿಸ್ತಾ ಇದ್ದೀನಿ. ಅಕ್ಷಾಂಶಗಳಿಗೆ ಸಂಬಂಧಿಸಿದಂತೆ ಭಾರತದ ಎಲ್ಲ ಅಕ್ಷಾಂಶಗಳ ಪಕ್ಕದಲ್ಲೂ ಕೂಡ ಎನ್ ಅನ್ನುವ ಪದ ಅಂದರೆ ಉತ್ತರ ಗೋಳಾರ್ಧವನ್ನು ಸೂಚಿಸ್ತವೆ. ಜೊತೆಗೆ ರೇಖಾಂಶಗಳ ಆಧಾರದ ಮೇಲೆ ನೋಡೋದಾದರೆ ಭಾರತದ ಎಲ್ಲ ರೇಖಾಂಶಗಳಲ್ಲಿ ಕೂಡ ಇ ಅನ್ನುವ ಅಕ್ಷರ ಅಂದರೆ ಪೂರ್ವ ರೇಖಾಂಶಗಳನ್ನು ತೋರಿಸ್ತದೆ. ಐ ಹೋಪ್ ಯು ಆರ್ ಕ್ಲಿಯರ್ ಅಬೌಟ್ ದಿಸ್ ಹೆಮಿಸ್ಫಿಯರ್ ಥಿಂಗ್. ಸೊ ಇಂಡಿಯಾ ಈಸ್ ಲೊಕೇಟೆಡ್ ಇನ್ ನಾರ್ದರ್ನ್ ಹೆಮಿಸ್ಫಿಯರ್ ಆಸ್ ವೆಲ್ ಆಸ್ ಈಸ್ಟರ್ನ್ ಹೆಮಿಸ್ಫಿಯರ್. ಭಾರತವು ಉತ್ತರಾರ್ಧಗೋಳದಲ್ಲಿ ಅದೇ ರೀತಿಯಾಗಿ ಪೂರ್ವಾರ್ಧಗೋಳದಲ್ಲಿ ಇದೆ ಅಂತ. ಇದ್ರ ಬಗ್ಗೆ ಸ್ಪಷ್ಟತೆ ಸಿಕ್ಕಿದೆ ಅಂತ ಅನಿಸುತ್ತೆ ತಮಗೆ. ಈಗ ಮುಂದುವರೆದು ಭಾರತದ ಗಾತ್ರದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ಭಾರತದ ಗಾತ್ರ, ಸೈಜ್ ಆಫ್ ಇಂಡಿಯಾ. ಆಸ್ ಐ ಆಲ್ರೆಡಿ ಮೆನ್ಷನ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸ್, ಇಂಡಿಯಾ ಈಸ್ second most populous country in the world as per 2011 census. 2011 ಜನಗಣತಿಯ ಪ್ರಕಾರ ಭಾರತವು ಜನಸಂಖ್ಯೆಯ ಆಧಾರದ ಮೇಲೆ ಎರಡನೇ ದೊಡ್ಡ ರಾಷ್ಟ್ರವಾಗಿದೆ. ಹಾಗಾದರೆ ಮೊದಲನೇ ದೊಡ್ಡ ರಾಷ್ಟ್ರ ಯಾವುದು ಅಂತಂದರೆ ಅದು ನಮ್ಮ ನೆರೆಹೊರೆಯ ದೇಶವಾದ ಚೀನಾ ದೇಶದ ನಂತರ ನಾವು ಎರಡನೇ ಸ್ಥಾನದಲ್ಲಿದ್ದೇವೆ. ಇನ್ನು ಭೂಭಾಗದ ಆಧಾರದ ಮೇಲೆ, ಭೂಪ್ರದೇಶದ ಆಧಾರದ ಮೇಲೆ ನೋಡುವುದಾದರೆ ಭಾರತವು 7ನೇ ದೊಡ್ಡ ರಾಷ್ಟ್ರವಾಗಿದೆ. ಭೂಪ್ರದೇಶದ ಆಧಾರದ ಮೇಲೆ. ಅತ್ಯಂತ ದೊಡ್ಡ ರಾಷ್ಟ್ರ ರಷ್ಯಾ, ಅದ ನಂತರ ಕೆನಡಾ, ಚೈನಾ, ಅಮೇರಿಕಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ. ಇದರ ಮೆಮೊರಿ ಟ್ರಿಕ್ಕನ್ನು ಕೂಡ ನಾನು ತಮಗೆ ತಿಳಿಸಿದ್ದೀನಿ. ಭೂಪ್ರದೇಶದ ಆಧಾರದ ಮೇಲೆ 7ನೇ ದೊಡ್ಡ ರಾಷ್ಟ್ರ, ಜನಸಂಖ್ಯೆಯ ಆಧಾರದ ಮೇಲೆ 2ನೇ ದೊಡ್ಡ ರಾಷ್ಟ್ರ ಭಾರತ ಆಗಿದೆ. 2011 ಜನಗಣತಿ ಪ್ರಕಾರ ಸುಮಾರು 121 ಕೋಟಿ ಜನ ಭಾರತದಲ್ಲಿದ್ದರು. ಅಂದರೆ ನಾವು ಭಾರತದ ಜನಸಂಖ್ಯೆಯನ್ನು ಪ್ರಪಂಚದ ಜನಸಂಖ್ಯೆಯ ಜೊತೆ ಹೋಲಿಸಿದರೆ 17.5 ಅಷ್ಟು ಜನ ಭಾರತಕ್ಕೆ ಸೇರಿರ್ತಾರೆ. 100 ಜನ ಪ್ರಪಂಚದಲ್ಲಿರ್ತಕ್ಕಂಥ ಜನರನ್ನು ನಾವು ಒಂದು ಕಡೆ ಕೂರಿಸಿದ್ರೆ ಆ 100 ಜನರಲ್ಲಿ 17.5 ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ 18 ಜನ ಭಾರತೀಯರು ಇರ್ತಾರೆ ಅಂತ. ಇದು ಜನಸಂಖ್ಯೆಗೆ ಸಂಬಂಧಿಸಿದಂತೆ ಭಾರತ ಎಷ್ಟು ಜನಸಂಖ್ಯೆಯನ್ನು ಹೊಂದಿದೆ ಅಂತ. ಇನ್ನು ಭೂಪ್ರದೇಶದ ಆಧಾರದ ಮೇಲೆ ಹೋದರೆ ಭಾರತವು ಪ್ರಪಂಚದಲ್ಲಿ ಭೂಮಿಯ ಮೇಲೆ ಇರ್ತಕ್ಕಂಥ ಒಟ್ಟು ಭೂಪ್ರದೇಶದಲ್ಲಿ 2.4% ಅಷ್ಟು ಜಾಗವನ್ನು ಹೊಂದಿದೆ. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, 2 ವಿಷಯಗಳ ಬಗ್ಗೆ ಸ್ಪಷ್ಟತೆ ಇರಬೇಕು. ಜನಸಂಖ್ಯೆಯ ಪ್ರತಿಶತವನ್ನು ನೋಡಿದ್ರೆ 17.5% ಅಷ್ಟು 2011 ಜನಗಣತಿ ಪ್ರಕಾರ. ಇನ್ನು ಭೂಭಾಗದ ಲೆಕ್ಕವನ್ನು ನೋಡುವುದಾದರೆ 2.4%, 2.4% ಭಾರತದ ಭೂಭಾಗ ಆಗಿದೆ. Now let me tell you same thing in English. We need to understand 2 important things. In order to have the clarity about the size of India, we need to consider 2 important things. One is population. As per 2011 census, India has about 17.5% of the world population. When we consider world area, we have about 2.4% area. I hope you are clear about this. Now let's move on further and understand. For the administration purpose, at present India is divided into 28 states and 8 union territories and 1 national capital territory. I am repeating this statement again, very important. For the administration purpose,
India is divided into 28 states, 8 union territories, and 1 national capital territory, that is Delhi. ಈಗ ಇದನ್ನು ಕನ್ನಡದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಆಡಳಿತದ ಅನುಕೂಲಕ್ಕೋಸ್ಕರ ಭಾರತವನ್ನು 28 ರಾಜ್ಯಗಳಾಗಿ ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಾಗಿ ಹಾಗೂ 1 ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿಯಾಗಿ ವಿಂಗಡಣೆ ಮಾಡಲಾಗಿದೆ. ಅದು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಬಂದು ನವದೆಹಲಿ. ಅದು ನಮ್ಮ ದೇಶದ ರಾಜಧಾನಿಯೂ ಕೂಡ ಹೌದು. ಈಗ ಇನ್ನು ರಾಜ್ಯಗಳ ಬಗ್ಗೆ ತಿಳಿದಿದ್ದೀವಿ. ಯೂನಿಯನ್ ಟೆರಿಟರೀಸ್ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆನೂ ತಿಳಿದಿದ್ದೀವಿ. ಭಾರತದ ಜನಸಂಖ್ಯೆ ಪ್ರತಿಶತ ಎಷ್ಟು ಅಂತ ತಿಳಿದಿದ್ದೀವಿ. ಮತ್ತು ಭಾರತದ ಭೂಪ್ರದೇಶ ಇನ್ನು ನ್ಯೂ ಡೆಲ್ಲಿ ಅಲ್ಲ ಸಾರ್ ಇವಾಗ. ಓಕೆ, can you ask that question again? New Delhi is the national capital territory. Confirm data. There is no doubt. Is there any doubt? New Delhi is also a state, and it is also a union territory, and it is also a national capital territory. Very interesting. And there are other there is a place called Chandigarh. It is capital of 2 states, and it is also union territory. Let's move on. Now when we look at India's size on square kilometers, when we look at India about square kilometers, it is about 32,87,263 square kilometers. ಭಾರತವನ್ನು ಚದರ ಕಿಲೋಮೀಟರ್ಗಳ ಆಧಾರದ ಮೇಲೆ ನೋಡೋದಾದರೆ 32,87,263 ಕಿಲೋಮೀಟರ್ ಅಷ್ಟು ಚದರ ಕಿಲೋಮೀಟರ್ಗಳು ಭಾರತದ ಗಾತ್ರ ಇದೆ. ಇದನ್ನು ಮತ್ತೆ ನಾನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಭಾರತದ ಭೂಪ್ರದೇಶ ಎಷ್ಟಿದೆ ಅಂದರೆ 32,87,263 ಚದರ ಕಿಲೋಮೀಟರ್ಗಳು. ಐ ಹೋಪ್ ವಿ ಆರ್ ಕ್ಲಿಯರ್ ಅಬೌಟ್ ದಿ ಸೈಜ್ ಆಫ್ ಇಂಡಿಯಾ. ಭಾರತದ ಗಾತ್ರದ ಬಗ್ಗೆ ತಮಗೆ ಸ್ಪಷ್ಟತೆ ಸಿಕ್ಕಿದೆ ಅಂತ ತಿಳಿತಾ ಇದ್ದೀನಿ ನಾನು. ನೌ ಲೆಟ್ಸ್ ಹ್ಯಾವ್ ಎ ಸ್ಮಾಲ್ ಕ್ವಿಜ್ ಆಫ್ ಅಬೌಟ್ 1 to 2 minutes quiz. India is located in which hemisphere? Now options are like this. Option A, northern hemisphere. Option B, southern hemisphere. Please confirm. Only 2 options. Northern hemisphere. Very good. How many states are there in India? Someone is saying southern hemisphere. How come it is? India is entirely in northern hemisphere. 28 states. Correct answer. Name the national capital territory of India. Name the national capital territory of India. Name the national capital territory of India. New Delhi. Okay, fantastic. So what is the percentage of India's population in world population? ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ ಭಾಗ ಎಷ್ಟು? ಭಾರತದ ಪ್ರತಿಶತ ಎಷ್ಟು? What percentage of people are belongs to India? ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ 7. Something is wrong with this fellow. 17.5%. 17.5% is the India's share. Now what is the area's percentage of India? ಪ್ರಪಂಚದ ಒಟ್ಟು ಭೂಭಾಗದಲ್ಲಿ ಭಾರತದ ಕರೆಕ್ಟ್ ಆನ್ಸರ್ ರಿತೀಶಾ, ವೆರಿ ಗುಡ್. ಭಾರತದ ಪ್ರತಿಶತ ಎಷ್ಟು ಭಾಗ ಭೂಪ್ರದೇಶ ಭಾರತಕ್ಕೆ ಸೇರಿದೆ? 2.4%. ಎಕ್ಸಾಕ್ಟ್ಲಿ ಕರೆಕ್ಟ್. ಓಕೆ, ನಾವು what is the total area of India? What is the total area of India? ಭಾರತದ ಒಟ್ಟು ಭೂಪ್ರದೇಶ ಎಷ್ಟು? Please hurry up.
We are already 20 minutes. 20 minutes are into class. You need to be hurry. 32,87,263 kilometer square or square kilometers. Correct answer. So all the people who are there on the live, they know the memory trick how to remember this number. If I am not wrong, am I yes or not? Please confirm. Okay, let's move on. Okay, done. Let's move on. Now let's understand about maybe about longitudinal extension of India or longitudinal position of India. ಭಾರತ ರೇಖಾಂಶಗಳ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ. ಭಾರತದ ರೇಖಾಂಶಗಳ ಬಗ್ಗೆ ತಿಳಿಯುವಂತಹ ಪ್ರಯತ್ನ ಮಾಡೋಣ. ಓಕೆ, ನಾವು India is located in eastern hemisphere. So whenever we speak about this longitude, all the numbers ends with the east longitude, E letter. It will be ending with the E letter. So India is extended from 68 degree 7 minutes to 97 degree 25 minutes east. Now India's longitudinal extension are 68 degree 7 minutes to 97 degree 25 minutes east. I will be telling the memory tricks once we are concluding this lesson. ಈ ಒಂದು ಪಾಠದ ಎಲ್ಲ ಏನು ತರಗತಿಗಳು ಮುಗಿದ ಸಂದರ್ಭದಲ್ಲಿ ಇದನ್ನ ಜ್ಞಾಪಕ ಇಟ್ಕೊಳ್ತಕ್ಕಂಥ ಎಲ್ಲ ಮೆಮೊರಿ ಟ್ರಿಕ್ಗಳನ್ನು ನಾನು ತಮಗೆ ತಿಳಿಸ್ಕೊಡ್ತೀನಿ. ಭಾರತದ ರೇಖಾಂಶ, ಭಾರತವು 68 ಡಿಗ್ರಿ 7 ನಿಮಿಷ ಪೂರ್ವದಿಂದ 97 ಡಿಗ್ರಿ 25 ನಿಮಿಷ ಪೂರ್ವದವರೆಗೂ ಹಬ್ಬಿಕೊಂಡಿದೆ ಅಂತ ಜ್ಞಾಪಕ ಇಟ್ಕೋಬೇಕು. ದಟ್ ಈಸ್ ಒನ್ ಥಿಂಗ್. ದೆನ್ India's somebody is calling my number. I don't know who is this person. Let me find out. Sorry, I will be like disturbing you for a moment. I don't know who is that fellow. Now his number is not visible, but he is calling me. I don't know. Okay, we may need to wait for about another 2 to 3 minutes because few people they don't understand what serious task we are doing. They will be simply calling. Okay, now that call has got disconnected. Sorry for the disturbance. Okay, India extends from 68 degrees 7 minutes east to 97 degree 25 minutes east longitude. ಈಗ ಭಾರತ 68 ಡಿಗ್ರಿ 7 ನಿಮಿಷದಿಂದ 97 ಡಿಗ್ರಿ 25 ನಿಮಿಷದ ಪೂರ್ವ ರೇಖಾಂಶದ ಮಧ್ಯೆ ಹರಡಿದೆ ಅಂತ. ಈಗ ಭಾರತ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಅಗಲ ಇದೆ ಅಂತ, ಎಷ್ಟು ಉದ್ದ ಇದೆ ಅಂತ. ಈಗ ಇಫ್ ಯು ಹ್ಯಾವ್ ಟೆಕ್ಸ್ಟ್ ಬುಕ್ ಅಲ್ಲಿದ್ರೆ ನೀವು ಗಮನಿಸಬೇಕಾಗ್ತದೆ. ನನ್ನ ಪ್ರಕಾರ ಅಲ್ಲಿ ಒಂದು ಏನು ಮ್ಯಾಪನ್ನು ಕೊಟ್ಟಿರ್ತಾನೆ, ನಕ್ಷೆಯನ್ನು ಕೊಟ್ಟಿರ್ತಾನೆ. ಅಲ್ಲಿ ಈಗ ಭಾರತದ ಪಶ್ಚಿಮ ತುತ್ತತುದಿಯಲ್ಲಿ ಗುಜರಾತ್ ರಾಜ್ಯ ಇರುತ್ತೆ. ಇನ್ನು ಪೂರ್ವದ ತುತ್ತತುದಿಯಲ್ಲಿ ಅರುಣಾಚಲ ಪ್ರದೇಶ ರಾಜ್ಯ ಇರುತ್ತೆ. ಈ ಗುಜರಾತ್ ರಾಜ್ಯದಲ್ಲಿ ಗೌಹರ್ ಮಠ ಅಂತ ಒಂದು ಪ್ಲೇಸ್ ಬರುತ್ತೆ. ಮತ್ತು ಅರುಣಾಚಲ ಪ್ರದೇಶದಲ್ಲಿ ಕಿಬಿತು ಅಂತ ಒಂದು ಪ್ಲೇಸ್ ಬರುತ್ತೆ. ಈ ಗುಜರಾತ್ ರಾಜ್ಯದಿಂದ ಹಿಡಿದು ಅರುಣಾಚಲ ಪ್ರದೇಶದ ರಾಜ್ಯದ ಮಧ್ಯೆ ಎಷ್ಟು ದೂರ ಇದೆ ಅಂತಂದರೆ 2933 ಕಿಲೋಮೀಟರ್ ದೂರ ಇರ್ತದೆ. ನಾವು ಐ ಆಮ್ ಸ್ಪೀಕಿಂಗ್ ಅಬೌಟ್ ದಿ ಲೆಂತ್ ಆಫ್ ಇಂಡಿಯಾ ಫ್ರಮ್ ವೆಸ್ಟರ್ನ್ ಮೋಸ್ಟ್ ಟಿಪ್ ಟು ಈಸ್ಟರ್ನ್ ಮೋಸ್ಟ್ ಟಿಪ್. From westernmost tip to easternmost tip. Westernmost state of India is Gujarat. Easternmost state of India is Arunachal Pradesh. From westernmost point to easternmost point, there is about 2933 kilometers. Am I clear? Am I making some sense? ತಮಗೆ ಅರ್ಥ ಆಗ್ತಿದೆಯಾ
ಇದು ಸ್ಪಷ್ಟತೆ ಸಿಗ್ತಾ ಇದೆಯಾ? ಪಶ್ಚಿಮದ ತುತ್ತ ತುದಿಯಿಂದ ಪೂರ್ವ ತುತ್ತ ತುದಿಯವರೆಗೂ ಎಷ್ಟು ದೂರ ಇದೆ ಅಂತಂದರೆ 2933 ಕಿಲೋಮೀಟರ್. ಇದು ಸ್ಪಷ್ಟತೆ ಸಿಕ್ಕಿದೆಯಾ? ಆರ್ ವಿ ಕ್ಲಿಯರ್? ಓಕೆ. People are confirming, they are clear about it. Now we need to understand something related to an important longitude, an important east longitude which passing through a place called Allahabad in Uttar Pradesh state. Based on that longitude which passes through the city called Allahabad, India Standard Time IST is decided. IST, Indian Standard Time, is based on east longitude which passes through the city called Allahabad, which is marked at 82.5 degree east longitude. Please remember, for map work it is very very important. 82.5 degree east longitude or Allahabad line, it is the longitude on which Indian time is decided. Now this Indian Standard Timeline or 82.5 degree east longitude is ahead by about 5 hours 30 minutes from GMT. That is 0 degree longitude which is marked very close to Greenwich City. Greenwich City is there in England. ಈಗ ತಮಗೆ ಅತಿ ಮುಖ್ಯವಾದಂತಹ ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ರೇಖಾಂಶಗಳಿಗೆ ಸಂಬಂಧಿಸಿದಂತೆ ಭಾರತದ ಮೇಲೆ ಒಂದು ರೇಖಾಂಶ ಹಾದು ಹೋಗ್ತದೆ. ಆ ರೇಖಾಂಶದ ಹೆಸರು 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತ. 82.5 ಡಿಗ್ರಿ ಪೂರ್ವ ರೇಖಾಂಶ. ಇದು ಉತ್ತರ ಪ್ರದೇಶ ರಾಜ್ಯದ ಅಲಹಾಬಾದ್ ನಗರದ ಮೇಲೆ ಹಾದು ಹೋಗ್ತದೆ. ಈ ಒಂದು ರೇಖಾಂಶದ ಆಧಾರದ ಮೇಲೆ ಭಾರತದ ಸಮಯವನ್ನು ನಿಗದಿಪಡಿಸಲಾಗ್ತದೆ. ಭಾರತದ ಸಮಯವು ಏನು 0 ಡಿಗ್ರಿ ಲ್ಯಾಂಗಿಟ್ಯೂಡ್ 0 ಡಿಗ್ರಿ ರೇಖಾಂಶ ಅಂತ ಏನಿದೆ, ಗ್ರೀನ್ ಮೆರಿಡಿಯನ್ ಟೈಮ್ GMT ಟೈಮಿಂದ 5:30 ಗಂಟೆ 5 ಗಂಟೆ 30 ನಿಮಿಷ ಜಾಸ್ತಿ ಇರ್ತದೆ. ಸರಳವಾಗಿ ಅರ್ಥ ಮಾಡ್ಕೋಬೇಕಂತಂದರೆ ಇಂಗ್ಲೆಂಡಲ್ಲಿ 12 ಗಂಟೆ ಹಗಲು 12 ಗಂಟೆ ಆಗಿದ್ದರೆ ಭಾರತದಲ್ಲಿ ಸಂಜೆ 5 ಗಂಟೆ 30 ನಿಮಿಷ ಆಗಿರ್ತದೆ. 5:30 ಗಂಟೆ ಜಾಸ್ತಿ ಇರ್ತದೆ. ಆರ್ ವಿ ಕ್ಲಿಯರ್? ಲ್ಯಾಂಗಿಟ್ಯೂಡ್ನಲ್ ಪೊಸಿಷನ್ಸ್ ಆಫ್ ಇಂಡಿಯಾ. I told you about 3 important points. They are what is this? Longitudinal extension of India. From which longitude to which longitude India is extended, and distance from westernmost tip to easternmost tip. I told you. Then on which longitude base India time is decided. These are the 3 important points I told you related to longitudinal position of India. Are we clear? ಭಾರತದ ರೇಖಾಂಶಗಳಿಗೆ ಸಂಬಂಧಿಸಿದಂತೆ ಅತಿ ಮುಖ್ಯವಾದ 3 ವಿಷಯಗಳನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಭಾರತವು ಯಾವ ಪೂರ್ವ ಅಕ್ಷಾಂಶದಿಂದ ಯಾವ ಪೂರ್ವದ ಅಕ್ಷಾಂಶದವರೆಗೂ ಹರಡಿಕೊಂಡಿದೆ ಅಂತ ಒಂದು, ಮತ್ತು ಪೂರ್ವದ ತುತ್ತ ತುದಿಯಿಂದ ಪಶ್ಚಿಮ ತುತ್ತ ತುದಿಗೆ ಎಷ್ಟು ದೂರ ಇದೆ ಅಂತ 2ನೇ ಪಾಯಿಂಟು. 3ನೇ ಪಾಯಿಂಟು, ಯಾವ ರೇಖಾಂಶದ ಆಧಾರದ ಮೇಲೆ ಭಾರತದ ಸಮಯವನ್ನು ನಿರ್ಧಾರ ಮಾಡ್ತಾರೆ ಅಂತ ತಿಳಿಸಿದ್ದೀನಿ. ಆರ್ ವಿ ಕ್ಲಿಯರ್? ಓಕೆ. So let's move on and understand about latitudinal extension of India. Latitudinal extension of India. So India's latitudinal extension are like this: 8 degree 4 minutes north to 37 degree 6 minutes north. India extends from 8 degree 4 minutes north to 37 degree 6 minutes north. I am repeating. Now India's length from northernmost tip to southernmost tip. So here I am speaking about mainland southernmost tip and mainland northernmost tip. The distance from we can consider a place called Indira Kola, which is located in Kashmir, and till Kanyakumari. Kanyakumari is the southernmost tip of India's mainland, which is there in Tamil Nadu state. From Kanyakumari to Kashmir,
there are about 3,214 kilometers length. Are we understanding about it? So not only till what is this Kanyakumari, India is further extended till 6 degree 45 minutes latitude, northern latitude, 6 degree 45 minutes latitude. That is where India's southernmost tip or southernmost point is located, which is called as Indira Point. This Indira Point is located in an island called Great Nicobar. Great Nicobar Island. This Great Nicobar Island is part of Andaman Nicobar Union Territory of India. ಈಗ ಕನ್ನಡದಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಭಾರತದ ಅಕ್ಷಾಂಶಗಳು ಯಾವ ಅಕ್ಷಾಂಶದಿಂದ ಯಾವ ಅಕ್ಷಾಂಶದವರೆಗೂ ಹಬ್ಬಿದೆ ಅಂತ ತಿಳಿಯೋದಾದರೆ, ಭಾರತವು 8 ಡಿಗ್ರಿ 4 ನಿಮಿಷದಿಂದ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶ ಮಧ್ಯದಲ್ಲಿ ಭಾರತದ ಭೂಭಾಗ, ಮುಖ್ಯ ಭೂಭಾಗ ಹರಡಿದೆ. ಆದರೆ ಭಾರತದಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಇಲ್ಲಿ ನಾನು ತಿಳಿಸ್ತಾ ಇರೋದು ಮುಖ್ಯ ಭೂಭಾಗಕ್ಕೆ ಸಂಬಂಧಿಸಿದಂತೆ. ಅಂದರೆ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಇಂದಿರಾ ಕೋಲ್ ಅಂತ ಒಂದು ಬರುತ್ತೆ. ಆ ಇಂದಿರಾ ಕೋಲ್ ಕಾಶ್ಮೀರದಿಂದ ಹಿಡಿದು ತಮಿಳುನಾಡು ರಾಜ್ಯದಲ್ಲಿರುವ ಕನ್ಯಾಕುಮಾರಿವರೆಗೂ ಇರತಕ್ಕಂತಹ ಒಂದು ಲ್ಯಾಟಿಟ್ಯೂಡನ್ನು ತಿಳಿಸಿದ್ದೀನಿ. ಆದರೆ ಭಾರತ ಇನ್ನು ಮುಂದುವರೆದು, ಅಂದರೆ ಭಾರತದ ಭೂಪ್ರದೇಶ ಇನ್ನು ಸ್ವಲ್ಪ ಮುಂದೆ, ಅಂದರೆ ಇಲ್ಲಿ ಅಂಡಮಾನ್ ಅಂಡ್ ನಿಕೋಬಾರ್ ಅಂತ ಒಂದು ಕೇಂದ್ರಾಡಳಿತ ಪ್ರದೇಶವಿದೆ. ಆ ಅಂಡಮಾನ್ ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಅಂತ ಒಂದು ಪ್ಲೇಸ್ ಇದೆ. ಆ ಗ್ರೇಟ್ ನಿಕೋಬಾರ್ ಐಲ್ಯಾಂಡಲ್ಲಿ 6 ಡಿಗ್ರಿ 45 ನಿಮಿಷ ಏನು ಅಕ್ಷಾಂಶ ಇದೆ, ಅಲ್ಲಿವರೆಗೂ ಭಾರತದ ಭೂಭಾಗ ಇದೆ. ಆ ಒಂದು ಏನು ದಕ್ಷಿಣದ ತುದಿ ಅಲ್ಲಿ ಗುರುತಿಸ್ತೀವಿ ಭಾರತದ್ದು, ಅದನ್ನು ಇಂದಿರಾ ಪಾಯಿಂಟ್ ಅಂತ ಕರೀತಾರೆ. ಇನ್ನೊಂದು ಹೆಸರು ಪಿಗ್ಮೇಲಿಯನ್ ಪಾಯಿಂಟ್ ಅಂತಲೂ ಕರೀತಾರೆ. ಐ ಹೋಪ್ ಐ ಆಮ್ ಮೇಕಿಂಗ್ ಸಮ್ ಸೆನ್ಸ್. ಇನ್ನು ವೆನ್ ವಿ ಸಿ ದಿ ಭಾರತದ ಉದ್ದ ಎಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಗೂ ನಾವು ನೋಡೋದಾದರೆ, ಅಂದರೆ ಉತ್ತರದ ತುದಿಯಿಂದ ಈ ದಕ್ಷಿಣದ ತುದಿ, ಮುಖ್ಯ ಭೂಭಾಗದ ತುದಿಯನ್ನು ಗಮನಿಸುವುದಾದರೆ, ಅದರ ಉದ್ದ ಬಂದುಬಿಟ್ಟು 3,214 ಕಿಲೋಮೀಟರ್ ಅಷ್ಟಿದೆ. ಇನ್ನು ಭಾರತದ ಮೇಲೆ ಯಾವುದಾದ್ರೂ ಅತಿ ಮುಖ್ಯವಾದಂತಹ ಅಕ್ಷಾಂಶ ಹಾದು ಹೋಗ್ತದ ಅಂದರೆ, ಹೌದು, ಭಾರತದ ಮೇಲೆ 23.5 ಡಿಗ್ರಿ, ಇದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ, ಈ ಆಂಗ್ಲ ಭಾಷೆಯಲ್ಲಿ ದಿ ಟ್ರಾಫಿಕ್ ಆಫ್ ಕ್ಯಾನ್ಸರ್ 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ passes through the center part of India and it divides India like approximately South India and North India. ಭಾರತದ ಮೇಲೆ ಹಾದು ಹೋಗ್ತಕ್ಕಂಥ ಅತಿ ಮುಖ್ಯವಾದ ಅಕ್ಷಾಂಶ ಯಾವುದು ಅಂತಂದರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಇದರದ ಇನ್ನೊಂದು ಹೆಸರು ಬಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಇದು ಭಾರತದ ಮಧ್ಯಭಾಗದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಹಾದು ಹೋಗ್ತದೆ. ಮತ್ತು ಇದೇನು ಪಶ್ಚಿಮದಿಂದ ಪೂರ್ವಕ್ಕೆ ಯಾವ ರಾಜ್ಯಗಳ ಮೇಲೆ ಹಾದು ಹೋಗ್ತದೆ, ಇದರ ರಿಲೇಟೆಡ್ ಕೂಡ ಒಂದು ಮೆಮೊರಿ ಟ್ರಿಕ್ಕನ್ನು ನಾನು ಈಗಾಗಲೇ ಹಾಕಿದ್ದೀನಿ. ಅದನ್ನು ಬೇಕಾದರೆ ಈ ವಿಡಿಯೋಗಳಲ್ಲಿ ನೋಡ್ಕೋಬಹುದಾಗಿರ್ತದೆ. ಆರ್ ವಿ ಕ್ಲಿಯರ್ ಅಬೌಟ್ ಲ್ಯಾಟಿಟ್ಯೂಡನಲ್ ಎಕ್ಸ್ಟೆನ್ಷನ್ ಆಫ್ ಇಂಡಿಯಾ? ಭಾರತದ ಅಕ್ಷಾಂಶಗಳ ಬಗ್ಗೆ ಸ್ಪಷ್ಟತೆ ಸಿಕ್ಕಿದೆಯಾ? ಆರ್ ವಿ ಕ್ಲಿಯರ್ ಆರ್ ನಾಟ್ ಕ್ಲಿಯರ್? ಈಗ ಲ್ಯಾಟಿಟ್ಯೂಡನಲ್ ಎಕ್ಸ್ಟೆನ್ಷನ್ ಬಂದರೆ ಸಣ್ಣ ಕನ್ಫ್ಯೂಷನ್ನು. ಕನ್ಯಾಕುಮಾರಿ ಹತ್ರ ನಾವು ಲ್ಯಾಟಿಟ್ಯೂಡನ್ನು ತೆಗೆಯೋದಾದರೆ ಅದು 8 ಡಿಗ್ರಿ 4 ಮಿನಿಟ್ಸ್ ಬರ್ತದೆ. ಇನ್ನು ಮುಂದುವರೆದು ಭಾರತ ಇನ್ನೂ ಮುಂದುವರೆದಿದೆ. ಅದು ಏನಂತಂದರೆ ಗ್ರೇಟ್ ಅಂಡಮಾನ್ ನಿಕೋಬಾರ್ ಅಂತ ಐಲ್ಯಾಂಡ್ಸ್ ಅಂತ ಬರ್ತವೆ. ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಗ್ರೇಟ್ ನಿಕೋಬಾರ್ ಐಲ್ಯಾಂಡಲ್ಲಿ ನಾವು ಅಳತೆ ಮಾಡೋದಾದರೆ ಅಲ್ಲಿ 6 ಡಿಗ್ರಿ 45 ಮಿನಿಟ್ಸ್ ಬರ್ತದೆ. ಇದು 2 ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕಾಗ್ತದೆ. ಮತ್ತು ಭಾರತದ ಉದ್ದ ಉತ್ತರದಿಂದ ದಕ್ಷಿಣಕ್ಕೆ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ನೋಡಿದ್ರೆ 3,214 ಕಿಲೋಮೀಟರ್ಸ್ ಇರ್ತದೆ. ಭಾರತದ ಮೇಲೆ ಹಾದು ಹೋಗ್ತಕ್ಕಂಥ ಅತಿ ಮುಖ್ಯವಾದ ಅಕ್ಷಾಂಶ ಯಾವುದು ಅಂತ ಕೇಳಿದ್ರೆ ಅದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಆರ್ ವಿ ಕ್ಲಿಯರ್? ಓಕೆ. ಆರ್ ವಿ ಕ್ಲಿಯರ್ ಅಬೌಟ್ ದಿಸ್ ಲ್ಯಾಟಿಟ್ಯೂಡನಲ್ ಪೊಸಿಷನ್ ಆಫ್ ಇಂಡಿಯಾ? ಲ್ಯಾಟಿಟ್ಯೂಡನಲ್ extension and longitudinal extension. Are we clear? If it is clear, we can proceed further. Okay.
Shall we have one or two questions? Mention the India's mainland southernmost tip. Now question is this: mention or name the India's mainland southernmost tip. ಭಾರತದ ಮುಖ್ಯ ಭೂಭಾಗದ ದಕ್ಷಿಣದ ತುತ್ತ ತುದಿ ಯಾವುದು? ಭಾರತದ ಮುಖ್ಯ ಭೂಭಾಗದ ದಕ್ಷಿಣ ತುತ್ತ ತುದಿ ಯಾವುದು? ತಪ್ಪು ಉತ್ತರ ರಿತೀಶಾ. ಕನ್ಯಾಕುಮಾರಿ ಈಸ್ ಕರೆಕ್ಟ್ ಆನ್ಸರ್. ಇಂಡಿಯಾಸ್ ಮೇನ್ಲ್ಯಾಂಡ್ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಬಂದಾಗ ಮೇನ್ಲ್ಯಾಂಡ್ ಅಂತ ಏನಾದರೂ ಪದ ಇದ್ದರೆ ಪ್ರಶ್ನೆಯಲ್ಲಿ ಕನ್ಯಾಕುಮಾರಿ ಅಂತ ಬರೀಬೇಕು. ಅಥವಾ ಇನ್ ಜನರಲ್ ಕ್ವಶನ್ ಮೆನ್ಷನ್ ದಿ ಸದರ್ನ್ ಮೋಸ್ಟ್ ಟಿಪ್ ಆಫ್ ಇಂಡಿಯಾ ಅಂತ ಪ್ರಶ್ನೆ ಬಂದರೆ, ಮೆನ್ಷನ್ ದಿ ಸದರ್ನ್ ಮೋಸ್ಟ್ ಟಿಪ್ ಆಫ್ ಇಂಡಿಯಾ ಅಂತ ಪ್ರಶ್ನೆ ಬಂದರೆ, ಭಾರತದ ದಕ್ಷಿಣದ ತುತ್ತ ತುದಿಯನ್ನು ತಿಳಿಸಿ ಅಂತ ಬಂದರೆ ಏನು ಬರೀಬೇಕು? ಭಾರತದ ದಕ್ಷಿಣದ ತುತ್ತ ತುದಿ ಅಂತ ಪ್ರಶ್ನೆ ಕೇಳಿದ್ರೆ ಏನು ಬರೀಬೇಕು? ದಿಸ್ ಈಸ್ ರಿಪೀಟೆಡ್ ಕ್ವಶನ್ ಆಸ್ಕ್ಡ್ ಇನ್ ಮೆನಿ ಎಕ್ಸಾಮ್ಸ್. ಐ ಆಮ್ ವೇಟಿಂಗ್ ಫಾರ್ ದಿ ಆನ್ಸರ್ಸ್. ಭಾರತದ ದಕ್ಷಿಣ ತುತ್ತ ತುದಿ. ನಾಟ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್. ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್. ನಾವು ಇಂದಿರಾ ಪಾಯಿಂಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಐಲ್ಯಾಂಡ್ ಅಂತ ಕೇಳಿದ್ರೆ, ಇಂದಿರಾ ಪಾಯಿಂಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಐಲ್ಯಾಂಡ್ ಅಂತ ಕೇಳಿದ್ರೆ ಏನು ಬರೀಬೇಕು? ಇಂದಿರಾ ಪಾಯಿಂಟ್ ಸದರ್ನ್ ಮೋಸ್ಟ್ ಟಿಪ್ ಆಫ್ ಇಂಡಿಯಾ ಈಸ್ ಲೊಕೇಟೆಡ್ ಇನ್ ವಿಚ್ ಐಲ್ಯಾಂಡ್? ಇಂದಿರಾ ಪಾಯಿಂಟ್ ಯಾವ ದ್ವೀಪದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದ್ರೆ ಏನು ಬರೀಬೇಕು? ಗ್ರೇಟ್ ನಿಕೋಬಾರ್ ಐಲ್ಯಾಂಡ್. ವೆರಿ ಗುಡ್, ವೆರಿ ಗುಡ್. ವಿ ಆರ್ ಕ್ಲಿಯರ್. ಮಹಿಮಾ, ಇಂದಿರಾ ಕೋಲ್ ಇಸ್ ನಾರ್ದರ್ನ್ ಮೋಸ್ಟ್ ಟಿಪ್ ಆಫ್ ಇಂಡಿಯಾ. ಇಂದಿರಾ ಕೋಲ್ ಇಸ್ ನಾರ್ದರ್ನ್ ಮೋಸ್ಟ್ ಟಿಪ್ ಆಫ್ ಇಂಡಿಯಾ. ಓಕೆ ಓಕೆ. Area wise India is in which position among all the countries of the world? ಭೂಭಾಗದ ಆಧಾರದ ಮೇಲೆ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ಅಥವಾ ಎಷ್ಟನೇ ದೊಡ್ಡ ರಾಷ್ಟ್ರ? ಭೂಭಾಗದ ಆಧಾರದ ಮೇಲೆ ಭಾರತವು ಎಷ್ಟನೇ ದೊಡ್ಡ ರಾಷ್ಟ್ರ? ವೆರಿ ಗುಡ್. 7ನೇ ದೊಡ್ಡ ರಾಷ್ಟ್ರ. 7th ಪೊಸಿಷನ್. ಕರೆಕ್ಟ್ ಆನ್ಸರ್. ಕರೆಕ್ಟ್ ಆನ್ಸರ್. ಓಕೆ. We can proceed and understand about last topic of the day, that is related to neighboring countries and boundaries of India. Neighboring countries. Okay, so let's move on and understand. India shares or India has both land boundary as well as sea boundary. India has land boundary as well as a sea boundary. This boundary line is also called as a frontier. Frontier. India has land frontier as well as sea frontier. Now, India has both the land boundary as well as a sea boundary. India shares a sea boundary with only two countries. Sea boundary with two countries. In the south, we share a boundary with a country called island country called Sri Lanka, and in the southwest, we share a boundary with an island country called Maldives. Okay, now there is a question. What about the northern tip of mainland of India, sir? Okay, for both northernmost tip or northernmost mainland tip, whatever question comes, it will be Indira Col only. But in the south, we have a mainland till Kanyakumari, and we have also islands which are down this point. Hence, there is a double question may be asked. But in north, there is only one that is Indira Col. Are we clear? Okay. Now we are discussing. I will allow you some more time at the end. You can ask. India share sea boundary with two countries. In the south, an island country called Sri Lanka,
and in the southwest we share a sea boundary with the Maldives. Both are islands. Both are islands. Now we also have a land boundary. We also have a land boundary with the countries like see I would ask you to open if you have map, atlas map, you can see the boundary countries. I am explaining you in the clockwise pattern. I am beginning from what is this northwest direction. I am starting from northwest direction. Northwest direction we have Pakistan. As well, northwest direction we have Pakistan. On top of Pakistan, Afghanistan. India has a boundary with Pakistan and Afghanistan in the northwest direction. Let's move on from northwest to north. In the north direction, we share boundary with the three countries. They are Nepal, China, and Bhutan. I am repeating: China, Nepal, and Bhutan. Bhutan, with these three countries in the north, we share boundary. Let's move on from north to east. I am moving. In the east, we share boundary with two countries. In the east, we share boundary with two countries. They are Burma, earlier Burma, present Myanmar, earlier Burma and present Myanmar, and Bangladesh, and Bangladesh. So total we have these countries. Let us count: Pakistan, Afghanistan, China, Nepal, Bhutan, Myanmar, Bangladesh. With 7 countries, we share this land boundary. With 7 countries, we share land boundary, and with 2 countries, India share sea boundary. India is the 7th largest country, and it shares a boundary with boundary with 7 countries, land boundary with 7 countries, but sea boundary with only 2 countries. Now I don't want you to chit chat unnecessarily, please. Whenever I asked you to speak, then only you can comment, and whatever comment, let it be. Don't delete. If it is wrong, it's okay, no issues. ಭಾರತವು ಮುಖ್ಯವಾಗಿ 2 ದೇಶಗಳ ಜೊತೆ, 2 ದ್ವೀಪ ರಾಷ್ಟ್ರಗಳ ಜೊತೆ ಜಲಗಡಿಯನ್ನು ಹೊಂದಿದೆ. ಅವು ಯಾವ್ಯಾವು ಅಂತಂದರೆ, ದಕ್ಷಿಣದಲ್ಲಿ ಶ್ರೀಲಂಕಾ ಜೊತೆ, ಮತ್ತು ನೈಋತ್ಯ ದಿಕ್ಕಿನಲ್ಲಿ ಮಾಲ್ಡೀವ್ಸ್ ದೇಶಗಳ ಜೊತೆ ಜಲಗಡಿಯನ್ನು ಹೊಂದಿದೆ. ಇನ್ನು ಭೂಗಡಿಯ ಬಗ್ಗೆ ನೋಡೋದಾದರೆ, ಭೂಗಡಿ ನಾನೀಗ ಏನು ವಾಯುವ್ಯ ದಿಕ್ಕಿನಿಂದ ಶುರು ಮಾಡ್ತಾ ಇದ್ದೀನಿ. ವಾಯುವ್ಯ ದಿಕ್ಕಿನಲ್ಲಿ ಭಾರತ, ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ಜೊತೆ, ಉತ್ತರದಲ್ಲಿ ಚೀನಾ, ನೇಪಾಳ ಮತ್ತು ಭೂಟಾನ 3 ದೇಶಗಳ ಜೊತೆ, ಇನ್ನು ಏನು ಪೂರ್ವದಲ್ಲಿ 2 ರಾಷ್ಟ್ರಗಳ ಜೊತೆ, ಅದು ಬರ್ಮಾ ಅಂದರೆ ಈಗಿನ ಮಯನ್ಮಾರ್ ದೇಶ ಮತ್ತು ಬಾಂಗ್ಲಾದೇಶ. ಮಯನ್ಮಾರ್ ಮತ್ತು ಬಾಂಗ್ಲಾದೇಶದ ಜೊತೆ ನಾವು ಏನು ವಾಟ್ ಯು ಸೇ ಈ ಒಂದು ಗಡಿಯನ್ನು ಹಂಚ್ಕೊತೀವಿ. ಒಟ್ಟಾರೆಯಾಗಿ ಭಾರತಕ್ಕೆ 15,200 ಕಿಲೋಮೀಟರ್ ಅಷ್ಟು ಏನು ಭೂಗಡಿಯನ್ನು ಹೊಂದಿದ್ದೀವಿ. 15,200 ಕಿಲೋಮೀಟರ್ಸ್ ಲ್ಯಾಂಡ್ ಬೌಂಡ್ರಿ ಇಂಡಿಯಾ ಹ್ಯಾಸ್, ಆ್ಯಂಡ್ 6,100 ಕಿಲೋಮೀಟರ್ಸ್ ಕೋಸ್ಟಲ್ ಲೈನ್. ಇನ್ನು ಏನು ಕೋಸ್ಟ್ ಲೈನ್ ಎಷ್ಟಿದೆ ಇಂಡಿಯಾದು ಅಂತಂದರೆ 6,100 ಕಿಲೋಮೀಟ್ರು. ಗುಜರಾತಿಂದ ಹಿಡಿದು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ಈ ಎಲ್ಲ ರಾಜ್ಯಗಳಿಂದ ಈ ಕಡೆ ಸಮುದ್ರದ ಇದೆಯಲ್ವಾ, ಈ ಸಮುದ್ರ ಭಾಗದಲ್ಲಿ ನಾವು ಹಿಂಗೆ ಟ್ರಾವೆಲ್ ಮಾಡ್ತಾ ಹೋದರೆ 6,100 ಕಿಲೋಮೀಟರ್, 6,100 ಕಿಲೋಮೀಟರ್ಸ್. Now there is one more interesting thing. India has 3 sides water. East side we have Bay of Bengal, west we have Arabian Sea, in the south we have Indian Ocean, and in the north we have land. So hence India is called as what? Now India is a land which has 3 sides water and 1 side land. It is called as what? Please use your brain and answer.
ಪೆನಿನ್ಸುಲಾ. ವೆರಿ ಗುಡ್, ಎಕ್ಸಲೆಂಟ್ ಮಹಿಮಾ. ಸೊ ಇಂಡಿಯಾ ಈಸ್ ಕಾಲ್ಡ್ ಆಸ್ ಅ ಪೆನಿನ್ಸುಲಾ. ಭಾರತವನ್ನು ಪರ್ಯಾಯ ದ್ವೀಪ ಎಂದು ಕರೆಯುತ್ತಾರೆ. ಪರ್ಯಾಯ ದ್ವೀಪ ಎಂದರೆ ಮೂರು ಭೂಮಿಯ ಮೂರು ಕಡೆ ನೀರು ಮತ್ತು ಒಂದು ಕಡೆ ಭೂಮಿ ಇದ್ದರೆ ಅಂತಹ ಭೂಮಿಗೆ ನಾವು ಪರ್ಯಾಯ ದ್ವೀಪ ಎಂದು ಕರೆಯುತ್ತೇವೆ. ನಾವು ಇಂಡಿಯಾ ಈಸ್ ಎ ಪೆನಿನ್ಸುಲಾ, ಇಂಡಿಯಾ ಈಸ್ ಎ subcontinent. India has about 15,200 kilometers land boundary and 6,100 kilometers coastline. India has a sea boundary with 2 countries and land boundary with 7 countries. India shares a boundary in the what is this northwest direction with 2 countries, and in the north with 3 countries, and in the east with 2 countries. Are we clear with this? ಈಗ ಮುಂದೆ ಬರ್ತಕ್ಕಂಥ ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಲ್ಲಿ ಪ್ರಶ್ನೆ ಯಾವ ಥರ ಬರ್ಬೋದು ಅಂತಂದರೆ, ಭಾರತವು ಯಾವ ದೇಶದೊಂದಿಗೆ ಅತಿ ಹೆಚ್ಚಿನ ಗಡಿಯನ್ನು ಹೊಂದಿದೆ? ನಾವು ಇಂಡಿಯಾ ಶೇರ್ಸ್ ವಿಚ್ ನೈಬರಿಂಗ್ ಕಂಟ್ರಿ ಆಫ್ ಇಂಡಿಯಾ ಹ್ಯಾಸ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಲ್ಯಾಂಡ್ ಬೌಂಡ್ರಿ? ಈ ಥರ ಪ್ರಶ್ನೆ ಬರ್ಬೋದು. ಭಾರತದ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಯಾವ ರಾಷ್ಟ್ರವು ಅತಿ ಹೆಚ್ಚಿನ ಗಡಿಯನ್ನು ಹೊಂದಿದೆ? ಭಾರತವು ಯಾವ ದೇಶದೊಂದಿಗೆ ಹೆಚ್ಚಿನ ಉದ್ದದ ಗಡಿಯನ್ನು ಹೊಂದಿದೆ? ಮ್ಯಾಕ್ಸಿಮಮ್ ಲೆಂತ್ ಆಫ್ ಬಾಂಗ್ಲಾದೇಶ್ ಸರ್, ರೈಟ್ ಆನ್ಸರ್. ಈಗ ಇನ್ನೂ ಸ್ವಲ್ಪ ಟಫ್ ಕ್ವಶನ್ ಆಗ್ಬೋದು. ಅಸೆಂಡಿಂಗ್ ಆರ್ಡರ್ ಕೈಂಡ್ಲಿ ಅರೇಂಜ್ ದ ಕಂಟ್ರೀಸ್, ಆಲ್ ದಿ 7 ಕಂಟ್ರೀಸ್ ವಿಚ್ ಶೇರ್ಸ್ ಲ್ಯಾಂಡ್ ಬೌಂಡ್ರಿ ವಿತ್ ಇಂಡಿಯಾ. ಅನುಕ್ರಮಣದಲ್ಲಿ ಜಾಸ್ತಿ ಉದ್ದದ ಏನಿದು ಭೂಗಡಿಯಿಂದ ಕಡಿಮೆ ಉದ್ದದ ಭೂಗಡಿ ಹೊಂದಿರತಕ್ಕಂತಹ ದೇಶವನ್ನು ಜೋಡಿಸಿ ಅಂತ ಏನಾದರೂ ಪ್ರಶ್ನೆ ಬಂದರೆ ಅವಾಗ ಏನು ಮಾಡ್ತೀರಾ? ಅವಾಗ ಎಲ್ಲ 7 ಕಂಟ್ರಿಗಳನ್ನು ಆರ್ಡ್ರಲ್ಲಿ ಜ್ಞಾಪಕ ಇಟ್ಕೋಬೇಕು ನಾವು. ಆಲ್ ದಿ 7 ಕಂಟ್ರೀಸ್ ನೇಮ್ಸ್ ಯು ನೀಡ್ ಟು ರಿಮೆಂಬರ್. ಹೌ ಡು ಯು ರಿಮೆಂಬರ್? ಎಲ್ಲ 7 ದೇಶಗಳ ಹೆಸರುಗಳನ್ನು, ಜಾಸ್ತಿ ಉದ್ದ ಇರತಕ್ಕಂತಹ ದೇಶ, ಮತ್ತು ಅದಕ್ಕಿಂತ 2ನೇ ಪೊಸಿಷನ್ನು, ಮತ್ತು 3ನೇ ಪೊಸಿಷನ್ನು, ಈ ಥರ 7 ದೇಶಗಳನ್ನು ಜ್ಞಾಪಕ ಇಟ್ಕೋಬೇಕು. ಹೆಂಗೆ ಜ್ಞಾಪಕ ಇಟ್ಕೊಳ್ಳೋದು? ಅದು ಯಾವ ದೇಶಗಳು? ಹೌ ಡು ಯು ರಿಮೆಂಬರ್? ಭಾರಿ ಅದ್ಭುತವಾದಂಥ ಪ್ರಶ್ನೆ ಇದು. ಈ ಥರ ಪ್ರಶ್ನೆ ಬಂದರೆ ಏನು ಮಾಡೋದು? ಸೊ ದೇರ್ ಆರ್ ಕೇಸಸ್ ವೇರ್ ಕ್ವಶನ್ ಮೇ ಬಿ ಆಸ್ಕ್ಡ್ ಲೈಕ್ ನಾವು ನೇಮ್ ದಿ ಸ್ಟೇಟ್ಸ್ ವಿಚ್ ಶೇರ್ಸ್ ಬೌಂಡ್ರಿ ವಿತ್ 3 nations. ಎಕ್ಸಾಂಪಲ್ ಸಿಕ್ಕಿಂ. ಓಕೆ, ಇಟ್ ಶೇರ್ಸ್ ಬೌಂಡ್ರಿ ವಿತ್ ನೇಪಾಳ್, China as well as Bangladesh. There are states like this in India. Very interesting. Now I will tell you a memory trick. ನಾನೊಂದು ಜ್ಞಾಪಕ ಇಟ್ಕೊಳ್ಳಿಕ್ಕೆ ನಿಮ್ಗೊಂದು ಐಡಿಯಾ ಹೇಳ್ಕೊಡ್ತೀನಿ. ಸ್ವಲ್ಪ ಗಮನವಿಟ್ಟು ಎಕ್ಸಾಕ್ಟ್ಲಿ ಅಬೌಟ್ 1.5 minute ಲಿಸನ್ ಟು ಮೀ. ಇಟ್ ಈಸ್ ಎ ವಂಡರ್ಫುಲ್ ಮೆಮೊರಿ ಟ್ರಿಕ್. ಭಾರತ ದೇಶದೊಂದಿಗೆ ಗಡಿಯನ್ನು ಹೊಂದಿರತಕ್ಕಂತಹ ದೇಶಗಳು, ಜಾಸ್ತಿ ಗಡಿಯನ್ನು ಯಾವ ದೇಶ ಹೊಂದಿದೆ, ಕಡಿಮೆ ಗಡಿಯನ್ನು ಯಾವ ದೇಶ ಹೊಂದಿದೆ ಅಂತ ಆರ್ಡ್ರಲ್ಲಿ ಹೇಳ್ತಾ ಹೋಗ್ತೀನಿ. ಇದಕ್ಕೊಂದು ಮೆಮೊರಿ ಟ್ರಿಕ್ ಏನಂತಂದರೆ ಬಚ್ಪನ್ ಮೇ ಬೂಟಾ ಅಂತ ಕೇಳಿಸ್ಕೊಳ್ಳಿ. ಬಚ್ಪನ್ ಮೇ ಬೂಟಾ ಇದು ಹಿಂದಿ ಪದ. ಬಚ್ಪನ್, ಇಲ್ಲಿ ಬ ಅಂತಂದರೆ ಬಾಂಗ್ಲಾದೇಶ, ಚ ಅಂತಂದರೆ ಚೈನಾ. ಲಿಸನ್ ಟು ಮೀ. ಚ ಅಂತಂದರೆ ಚೈನಾ, ಬಚ್ಪನ್ ಪ ಅಂತಂದರೆ ಪಾಕಿಸ್ತಾನ, ಮೇ ಅಂತ ಹೇಳಿದೆ, ಬಚ್ಪನ್ ಮೇ. ಸೊ ಮೇ ಮೀನ್ಸ್ ಮಯನ್ಮಾರ್. ಬಚ್ಪನ್ ಮೇ ಬೂಟಾ. ನೆಕ್ಸ್ಟ್ ಭೂಟಾನ್. ಲಾಸ್ಟ್ ಬಂದುಬಿಟ್ಟು ಆಫ್ಘಾನಿಸ್ತಾನ. ವಿ ಶೇರ್ ಲೀಸ್ಟ್ ಅಮೌಂಟ್ ಆಫ್ ಬೌಂಡ್ರಿ ವಿತ್ ಆಫ್ಘಾನಿಸ್ತಾನ. ಈ ಟ್ಯಾಗ್ ಲೈನ್ ಜ್ಞಾಪಕ ಇಟ್ಕೊಳ್ಳಿ. ಬಚ್ಪನ್ ಮೇ ಬೂಟಾ. ಬಾ ಅಂತಂದರೆ ಬಾಂಗ್ಲಾದೇಶ, ನೆಕ್ಸ್ಟ್ ಚ ಅಂತಂದರೆ ಚೈನಾ, ಪ ಅಂತಂದರೆ ಪಾಕಿಸ್ತಾನ, ಮೇ ಅಂತಂದರೆ ಮಯನ್ಮಾರ್, ಬೂಟಾ ಅಂತ ಹೇಳಿದ್ನಲ್ಲ, ಬೂ ಅಂತಂದರೆ ಭೂಟಾನ, ನೆಕ್ಸ್ಟ್ ಆ ಅಂತಂದರೆ ಆಫ್ಘಾನಿಸ್ತಾನ. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು ನೀವು. ಇಲ್ಲಿ ಬಚ್ಪನ್ ನಾ ಇದೆಯಲ್ಲ, ಪಾಕಿಸ್ತಾನ ಆದಮೇಲೆ ನೇಪಾಳ, ಸಾರಿ ಬಚ್ಪನ್ ಮೇ, ಇಲ್ಲಿ ನಾ ಇದೆ. ಬಾ ಅಂದರೆ ಮತ್ತೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಬಾ ಅಂದರೆ ಬಾಂಗ್ಲಾದೇಶ, ಚ ಅಂದರೆ ಇಲ್ಲಿ ಚೈನಾ, ಪ ಅಂತಂದರೆ ಪಾಕಿಸ್ತಾನ, ನ ಅಂತಂದರೆ ನೇಪಾಳ, ಮೇ ಅಂತಂದರೆ ಮಯನ್ಮಾರ್, ಬೂ ಅಂತಂದರೆ ಭೂಟಾನ್, ನೆಕ್ಸ್ಟ್ ಬೂಟಾ, ಆ ಅಂತಂದರೆ ಆಫ್ಘಾನಿಸ್ತಾನ್. ಆರ್ ವಿ ಕ್ಲಿಯರ್? ಬಚ್ಪನ್ ಮೇ ಬೂಟಾ ಇದು ಕರೆಕ್ಟಾಗಿ ಆರ್ಡ್ರಲ್ಲಿದೆ. ಬಿಗ್ಗೆಸ್ಟ್ ಕಂಟ್ರಿ ಟು ಸ್ಮಾಲೆಸ್ಟ್ ಕಂಟ್ರಿ ವಿಚ್ ಶೇರ್ಸ್ ಬೌಂಡ್ರಿ ವಿತ್ ಇಂಡಿಯಾ. ಬಾಂಗ್ಲಾದೇಶದ ಜೊತೆ ಜಾಸ್ತಿ ಬೌಂಡ್ರಿಯನ್ನು ನಾವು ಶೇರ್ ಮಾಡ್ತೀವಿ. ಆರ್ ವಿ ಕ್ಲಿಯರ್? ಈಗ ಮುಂದುವರೆದು
ಇನ್ನ ಪ್ರಶ್ನೆ ಬರ್ತದೆ. ಏನು ಪ್ರಶ್ನೆ ಅಂತಂದ್ರೆ, ನಾವು ದಿ ಬೌಂಡ್ರಿ ಲೈನ್ ನೇಮ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಇಟ್ಸ್ ನೈಬರಿಂಗ್ ಕಂಟ್ರೀಸ್. ಭಾರತ ಮತ್ತೆ ಭಾರತ ಮತ್ತೆ ನೆರೆಹೊರೆಯ ದೇಶಗಳ ಮಧ್ಯೆ ಇರತಕ್ಕಂತಹ ಗಡಿ ರೇಖೆ ಹೆಸರನ್ನು ತಿಳಿಸಿ ಅಂತ ಪ್ರಶ್ನೆ ಬರೋ ಸಾಧ್ಯತೆ ಇರ್ತದೆ. ಭಾರತ ಮತ್ತೆ ಆ, ಏನು ನೆರೆಹೊರೆಯ ರಾಷ್ಟ್ರಗಳ ಮಧ್ಯೆ ಇರತಕ್ಕಂಥ ಗಡಿ ರೇಖೆಯನ್ನ ತಿಳಿಸಿ ಅಂತ ಪ್ರಶ್ನೆ ಬರ್ತದೆ. ಈಗ ತಮಗೆ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಭಾರತ ಮತ್ತೆ ಬಾಂಗ್ಲಾದೇಶದ ನಡುವಿನ ಗಡಿ ರೇಖೆಯ ಹೆಸರನ್ನು ತಿಳಿಸಿ. ನೇಮ್ ದಿ ಬೌಂಡ್ರಿ ಲೈನ್ ನೇಮ್ ಬಿಟ್ವೀನ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್. ಐ ಆಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್ಸ್. ಪ್ಲೀಸ್ ಹರಿ ಅಪ್. We are already 50 minutes. Maybe about another 10-12 minutes. Hurry up. Radcliffe sir. Adbhuta. Now you need to understand the boundary line between India and Pakistan as well as India and Bangladesh. Both are called as Radcliffe line. Sir, why it is like that, sir? Very interesting. Bangladesh was also part of Pakistan. Earlier, Bangladesh and Pakistan both are Pakistan only. So later on in the year 1971, Bangladesh became an independent nation and kept its name called Bangladesh. Okay, Bangladesh and India, the boundary line name is Radcliffe. Boundary line between India and Pakistan is also Radcliffe line, and boundary line between India and China is called as a McMahon line. ಭಾರತ ಮತ್ತು ಚೈನಾದ ಮಧ್ಯೆ ಇರುವ ಭೂಗಡಿ ರೇಖೆಯ ಹೆಸರು ಬಂದು ಮ್ಯಾಕ್ಮೋಹನ್ ಲೈನ್ ಅಂತ ಕರೀತಾರೆ. ಮತ್ತೆ ಭಾರತ ಮತ್ತೆ ಅಫ್ಘಾನಿಸ್ತಾನದ ಮಧ್ಯೆ ಇರುವ ಭೂಗಡಿಯ ಹೆಸರನ್ನ ಡ್ಯುರಾಂಡ್ ರೇಖೆ ಅಂತ ಕರೀತಾರೆ. Now the boundary line between India and Afghanistan is called as Durand line. Now further to have clarity, during this Kashmir liberation times, Pakistan occupied certain part of India. Now that is called as POK, Pakistan occupied Kashmir. Now there is one line between India and Pakistan that is called as a line of control. It is called as a LOC, line of control. That's where Pakistan and India has the boundary. And during 1962, China declared war against India, and it occupies little bit place of India, that is Siachen Glacier. There is boundary line which is called as a LAC, line of actual control. Please remember, these are very minute details and very interesting details. You need to have a thorough understanding about all these things. A boundary line between India and China is McMahon. That's fantastic. Now when China declared war against India and it occupied few places of India, after that war there is one more line is there where India and China army stands. That line is called LAC, line of actual control. Here actual control. Then when it's come to India and Pakistan, when Pakistan occupied Kashmir is there, Kashmir part, that is called LOC, line of control. ಪಾಕಿಸ್ತಾನದ ಕಡೆ ಬಂದಾಗ LOC, ಭಾರತ ಪಾಕಿಸ್ತಾನ. ಇನ್ನು ಚೈನಾ ಭಾರತದ ಮಧ್ಯೆ ಬಂದಾಗ LAC. ಆರ್ ವಿ ಕ್ಲಿಯರ್? Okay, I'm waiting for confirmation. Okay, people are clear about all these neighboring countries of India. Now we are on time, and I have completed whatever topics I agreed in this 55 odd minutes so far. Now we will have what do you say, maybe about another 5-6 minutes we can have discussion. In case you have any doubts, please ask now. ದಯವಿಟ್ಟು ಏನು
ನಿಮ್ಗೇನಾದರೂ ಈ ತರಗತಿಗೆ ಸಂಬಂಧಿಸಿದಂತೆ ಸಂದೇಹಗಳಿದ್ದರೆ, ಯಾವುದಾದ್ರೂ ಅರ್ಥ ಆಗಿಲ್ಲ ಅಂತಂದರೆ ಪ್ರಶ್ನೆಗಳನ್ನು ಕೇಳಿ ನಾನು ಉತ್ತರ ತಿಳಿಸ್ಕೊಡ್ತೀನಿ. ಇನ್ನು ಮುಂದಿನ ತರಗತಿಯಲ್ಲಿ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಭಾರತದ ಭೌಗೋಳಿಕ ಲಕ್ಷಣಗಳನ್ನು, ಭೌಗೋಳಿಕ ವಿಭಾಗಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಅದು ಏನು ಸ್ವಲ್ಪ ಹೆಚ್ಚು ಕಡಿಮೆ ಇನ್ನು 1-2 ತರಗತಿಗಳಲ್ಲಿ ಮುಗಿಯುವ ಸಾಧ್ಯತೆ ಇರುತ್ತದೆ. ಆದಷ್ಟು ಮುಗಿಸೋ ಪ್ರಯತ್ನ ಮಾಡೋಣ 2 ತರಗತಿಯಲ್ಲಿ. ಸೊ ಐ ಆಮ್ ವೇಟಿಂಗ್ ಫಾರ್ ಯುವರ್ ಕ್ವಶನ್ಸ್. If there are no questions means then we can have a small sort of quiz. Waiting for confirmation. ಮೀನಿಂಗ್ ಆಫ್ LOC. LOC ಅಂದರೆ ಲೈನ್ ಆಫ್ ಕಂಟ್ರೋಲ್. ಲೈನ್ ಆಫ್ ಕಂಟ್ರೋಲ್. ಪಾಕಿಸ್ತಾನ ಭಾರತಕ್ಕೆ ಕಾಶ್ಮೀರದ ವಿಷಯವಾಗಿ ಒಂದು ಜಗಳ ಆಗ್ತದೆ. ಸೊ ಆ ಜಗಳದಲ್ಲಿ, ಕಲಹದಲ್ಲಿ ಪಾಕಿಸ್ತಾನದ ಆರ್ಮಿ ಬಂದುಬಿಟ್ಟು ಈ ಒಂದು ಕಾಶ್ಮೀರವನ್ನು ಆಕ್ರಮಣ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡುತ್ತೆ. ಆವಾಗ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ನಲ್ಲಿ ಭಾರತ ಕೂಡ ಫೈಟ್ ಮಾಡ್ತಾ ಇರುತ್ತೆ ಅದರ ಜೊತೆ, ಪಾಕಿಸ್ತಾನದ ಜೊತೆ ಮತ್ತು ಭಾರತದ ಜೊತೆ ಯುದ್ಧ ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ಈಗ ಎಲ್ಲಿವರೆಗೂ ಆಕ್ಯುಪೈ ಆಗಿದ್ದಾರೆ ಅಷ್ಟು ಪಾಕಿಸ್ತಾನದಲ್ಲಿ ಹಿಡಿತದಲ್ಲಿ ಇರಲಿ ಅಂತ ಒಂದು ಡಿಕ್ಲರೇಷನ್ ಕೊಡುತ್ತೆ. ಆವಾಗ ಒಂದು ಲೈನನ್ನು ಡ್ರಾ ಮಾಡ್ತಾರೆ. ಆ ಲೈನು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸ್ವಲ್ಪ ಭಾಗ ಕಾಶ್ಮೀರ ಈಗ ಪಾಕಿಸ್ತಾನದ ನಿಯಂತ್ರಣದಲ್ಲೇ ಇದೆ. ನಾವು ಮ್ಯಾಪಲ್ಲಿ ನೋಡ್ತೀವಲ್ಲ ಅಷ್ಟೆಲ್ಲ ನಮ್ಮ ಕಂಟ್ರೋಲಲ್ಲಿಲ್ಲ. ಆ ತಲೆ ಭಾಗ ಇದೆಯಲ್ಲ ಭಾರತದ್ದು, ಜಮ್ಮು ಕಾಶ್ಮೀರ ಸ್ವಲ್ಪ ಭಾಗ ಪಾಕಿಸ್ತಾನಕ್ಕೆ ಸೇರಿದೆ. ಈಗ ಅಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸೈನಿಕರು ನಿಲ್ತಕ್ಕಂಥ ಬೌಂಡ್ರಿ ಲೈನ್ ಏನಿದೆ ಅದನ್ನು ಲೈನ್ ಆಫ್ ಕಂಟ್ರೋಲ್ ಅಂತ ಕರೀತಾರೆ, LOC. ಓಕೆ, ಐ ಆಮ್ ಡನ್. ಇಸ್ ದೇರ್ ಎನಿ ಅದರ್ ಕ್ವಶನ್? ಫ್ರಂಟೀರಿಯರ್ಸ್ ಮೀನಿಂಗ್. ಭಾರತದ ಗಡಿ ರಾಷ್ಟ್ರಗಳು ಅಂತ. తెలుగులో చెప్పలేమురా సాయి చరణ్? తెలుగులో కూడా చెప్తా. So today we have Ganesh also joined this class, but I don't know still he is there or he left in between. ಅವನು ಇನ್ನೂ ಇದಾನ ಅಥವಾ ಬಿಟ್ಟಿದ್ದಾನ ಗೊತ್ತಿಲ್ಲಪ್ಪ. ಗಣೇಶ ಏನಪ್ಪ, ಗಣೇಶ ಇದೆಯೇನಯ್ಯ? ಗಣೇಶು ಸಾಯಿ ಚರಣ್ ಪಕ್ಕದಲ್ಲೇ ಇದ್ದಾರಾ? someone joined just now. I don't know who is that. Okay, I think we don't have any doubts if I am not wrong. ಯಾವುದು ಡೌಟ್ಗಳಿಲ್ಲ ಅಂತ ಅಂದ್ಕೊಂಡಿದ್ದೀನಿ. No doubts. I will wait maybe another about 60 odd seconds. Okay. Chandana has no doubts. Is there anyone has any doubts? If all are fine, everything fine, means we can no sir. No sir means no doubts sir. Okay, that's fine. If we don't have any doubts means then we can easily conclude this class. We can conclude this session. Okay,
Thanks for your patience listening and your cooperation. Good night to all of you. So we will meet in the next class tomorrow at 9 p.m. Thank you. Good night.